ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಗ್ನಿ ದುರಂತದಲ್ಲಿ 23 ಜನ ಸಜೀವ ದಹನ ಆಗಿದ್ದಾರೆ. ಉತ್ತರ ಗೋವಾದ ಆರ್ಪೋರಾದಲ್ಲಿ ನಡೆದಿರುವಂತಹ ಘಟನೆ ಇದು. ನೈಟ್ ಕ್ಲಬ್ನಲ್ಲಿ ನಡೆದಂತ ದುರ್ಘಟನೆ ಆಗಿದೆ. ನೈಟ್ ಕ್ಲಬ್ನಲ್ಲಿ ಬೆಂಕಿ ಹೊತ್ತುಕೊಂಡು 23 ಜನರ ದುರ್ಮರಣ ಆಗಿರೋದು. ಘಟನೆಯಲ್ಲಿ 50 ಜನರಿಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ಥಳೀಯ ಆಸ್ಪತ್ರೆಗೆ ಅವರುಗಳನ್ನ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಸದ್ಯ ಅವರುಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮಧ್ಯರಾತ್ರಿ ನೈಟ್ ಕ್ಲಬ್ನಲ್ಲಿ ಸಂಭವಿಸಿದಂತ ಅಗ್ನಿ ದುರಂತ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಡೆದಂತ ದುರ್ಘಟನೆ ಇದು. ನೈಟ್ ಕ್ಲಬ್ನಲ್ಲಿ ಮೋಜು ಮಸ್ತಿಯಲ್ಲಿ ಇದ್ದಾಗಲೇನೆ ಅಗ್ನಿ ದುರ್ಘಟನೆ ಸಂಭವಿಸಿದೆ. 3 ಮಹಿಳೆಯರು 20 ಪುರುಷರು ಸಾವನ್ನಪ್ಪಿದ್ದಾರೆ. ಕ್ಲಬ್ನ ಅಡಿಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ. ಈ ವೇಳೆ ಬೆಂಕಿ ಹರಡಿ ಕ್ಲಬ್ನ ಸಿಬ್ಬಂದಿ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಎನ್ನುವುದನ್ನ ಪ್ರಾಥಮಿಕ ಹಂತದಲ್ಲಿ ಹೇಳಲಾಗ್ತಾ ಇದೆ. ಈ ಬಗ್ಗೆ ತನಿಖೆಗೂ ಕೂಡ ಆದೇಶವನ್ನ ನೀಡಲಾಗಿದೆ. ನೀವು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನೈಟ್ ಕ್ಲಬ್ನಲ್ಲಿ ಭೀಕರ ಅಗ್ನಿಯ ದುರಂತ ಒಂದ್ ಕಡೆ, ಇನ್ನೊಂದು ಕಡೆಯಲ್ಲಿ ಅನೇಕರಿಗೆ ಗಾಯಗಳಾಗಿರುವಂತದ್ದು. ಸುಮಾರು ಒಂದು 50 ಜನರಿಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸದ್ಯ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಏನು ಗೆತ್ತ ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ. ಸೊ ಗೋವಾ ನೈಟ್ ಲೈಫ್ ತುಂಬಾ ಅಲ್ಲಿ ಇರುವಂತದ್ದು. ಸೊ ಗೋವಾ ಅಂದಿದ ತಕ್ಷಣ ಆಲ್ಮೋಸ್ಟ್ ನೈಟ್ ಕ್ಲಬ್ಗಳು ಆಕ್ಟಿವ್ ಆಗಿರುತ್ತೆ. 12 ಗಂಟೆ ಸುಮಾರಿಗೆ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಪ್ರವಾಸಿಗರು ಕೂಡ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಟ್ಟು ಇದೀಗ 23 ಮಂದಿ ಸಾವನ್ನಪ್ಪಿದ್ರೆ 50 ಮಂದಿಗೆ ಗಾಯಗಳಾಗಿದೆ. ಅದರಲ್ಲಿ ಗಂಭೀರ ಗಾಯ ಆದವರು, ಅವ್ರ ಪರಿಸ್ಥಿತಿ ಏನು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಗೋವಾದ ನೈಟ್ ಕ್ಲಬ್ನ ಅಗ್ನಿ ದುರಂತದಲ್ಲಿ 23 ಜನ ಸಾವನ್ನಪ್ಪಿರೋದು. ದುರ್ಘಟನೆಗೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸಂತಾಪ ಸೂಚಿಸಿದ್ದಾರೆ. ದುರಂತ ಸ್ಥಳಕ್ಕೆ ಸಿಎಂ ಪ್ರಮೋದ್ ಸಾವಂತ್ ಭೇಟಿ ಕೊಟ್ಟಿದ್ದಾರೆ. ಅಗ್ನಿ ದುರಂತ ವಿಚಾರ ತಿಳಿದು ತುಂಬಾ ನೋವಾಗಿದೆ. ಮೃತರಿಗೆ ಸಂತಾಪ ಸೂಚಿಸಿರುವಂತದ್ದು ಗೋವಾ ಸಿಎಂ ಸಾವಂತ್. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡುವಂತೆ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಗಾಯಗಳಾಗಿತ್ತು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆಯಲ್ಲ, ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ಏನೇನು ಟ್ರೀಟ್ಮೆಂಟ್ ಬೇಕೋ ಅಗತ್ಯ ಟ್ರೀಟ್ಮೆಂಟ್ಗಳು ಅದೆಲ್ಲವನ್ನ ನೀಡಿ ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಗೋವಾ ಅಂತಂದಾಗ ಸಹಜವಾಗಿ ಕೇವಲ ಗೋವಾ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದವರು, ಬೇರೆ ಬೇರೆ ರಾಜ್ಯದವರು, ಫಾರಿನರ್ಸ್ ಇವರೆಲ್ಲರೂ ಕೂಡ ಇದ್ದೇ ಇರ್ತಾರೆ. ಈ ಕ್ಲಬ್ನಲ್ಲಿ ಹೊರಗಿನವ್ರು ಯಾರಾದ್ರೂ ಇದ್ರ, ಎಷ್ಟು ಮಂದಿ ಪ್ರವಾಸಿಗರು ಇದ್ರು, ಏನು ಗೆತ್ತ, ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಿಎಂ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಖುದ್ದಾಗಿ ಅಲ್ಲಿ ಏನೇನು ಪರಿಸ್ಥಿತಿ ಇತ್ತು, ಏನು ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ನೀವು ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಬೆಂಕಿಯ ತೀವ್ರತೆ ಇದೆ ಇಲ್ಲಿ ಅಂತ. ಸಿಲಿಂಡರ್ ಸ್ಫೋಟ ಅಂತ ಪ್ರಾಥಮಿಕ ಹಂತದಲ್ಲಿ ಹೇಳ್ತಾ ಇದ್ದಾರೆ. ನಿಖರವಾದಂತ ಮಾಹಿತಿ ಸಿಗಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ತನಿಖೆ ಆಗ್ಲೇಬೇಕಾಗತ್ತೆ. ಸೊ ಇದೀಗ ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸ್ಫೋಟಾನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಬೆಂಕಿ ಧಗನೆ ಹೊತ್ತು ಉರಿತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಈ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸಿಕ್ಕಿಕೊಂಡವರು ಹೊರಗಡೆ ಗ್ರೇಟ್ ಎಸ್ಕೇಪ್ ಆಗಿರುವುದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅನಿಸ್ತಾ ಇದೆ. 50 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. 50 ಮಂದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಮಿಡಿಯೇಟ್ ಆಗಿ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ತಿಳಿಸಲಾಗಿತ್ತು. ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಫೈನಲಿ ಬೆಂಕಿ ನಂದಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಸೊ ಕ್ಲಬ್ ಅಂತ ಅಂದಾಗ ಮಧ್ಯ ಎಲ್ಲ ಇದ್ದೇ ಇರುತ್ತೆ. ಒಂದು ಚಿಕ್ಕ ಕಿಡಿ ಹೊತ್ಕೊಳ್ತು ಅಂತಂದ್ರೇನೆ ಧಗನೆ ಹೊತ್ತಿ ಉರಿಯುತ್ತೆ. ಅಂಥದ್ರಲ್ಲಿ ಸಿಲಿಂಡರ್ ಸ್ಫೋಟ ಅಂತಂದ್ರೆ ಬೆಂಕಿಯ ತೀವ್ರತೆ ಮತ್ತಷ್ಟು ಇರುತ್ತೆ. ಗೋವಾದ ನೈಟ್ ಕ್ಲಬ್ನ ಅಗ್ನಿ ದುರಂತದಲ್ಲಿ 23 ಜನ ಸಾವನ್ನಪ್ಪಿದ್ದಾರೆ. ನೈಟ್ ಕ್ಲಬ್ ಅಗ್ನಿ ದುರಂತದ ಬಗ್ಗೆ ತನಿಖೆಯನ್ನು ನಡೆಸುವುದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಆದೇಶ ಹೊರಡಿಸಿರೋದು. ತನಿಖೆ ನಡೆಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೂಡ ನೀಡಿದ್ದಾರೆ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನಾಗಿದೆ, ಏನು ಎತ್ತ, ಅದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸೂಕ್ತ ರೀತಿಯಾದಂಥ ತನಿಖೆಯನ್ನು ನಡೆಸಿ ಅನ್ನುವಂಥ ಆದೇಶವನ್ನು ಹೊರಡಿಸಲಾಗಿದೆ. ತನಿಖೆ ನಡೆಸಿ ವರದಿಯನ್ನು ನೀಡಬೇಕು ಅಂತ ಇದೀಗ ಖುದ್ದಾಗಿ ಗೋವಾ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ನಿಖರ ಮಾಹಿತಿ ಬೇಕಾಗತ್ತೆ ಅಲ್ವಾ. ಸದ್ಯಕ್ಕೆ ಈಗ ಹೇಳ್ತಾ ಇರೋದು ಸಿಲಿಂಡರ್ ಸ್ಫೋಟ ಅಂತ. ಬಟ್ ನಿಜವಾಗ್ಲೂ ಸಿಲಿಂಡರ್ ಸ್ಫೋಟನೇ ಕಾರಣ ಆಗಿದ್ರೆ ಅದಕ್ಕೆ
ಇಂಪಾರ್ಟೆಂಟ್ ಆಗಿ ಸುಳಿವು ಏನೇನಿರುತ್ತೆ ಅದನ್ನು ಕೂಡ ನೀಡಬೇಕಾಗತ್ತೆ. ಸದ್ಯ ಅಲ್ಲಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗಿದೆ ಆ ಕ್ಲಬ್ಬು ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿದ್ದವರು ಎಲ್ಲರೂ ಆಘಾತಕ್ಕೊಳಗಾಗ್ತಾರೆ, ಎಲ್ಲ ನೈಟ್ ಲೈಫ್ ಎಂಜಾಯ್ ಮಾಡ್ತಾ ಇರ್ತಾರೆ, ಮೋಜು ಮಸ್ತಿಯಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲೇ ಅಗ್ನಿ ಅವಘಡ ಸಂಭವಿಸಿರೋದು. ಪಾಪ ಕೆಲವರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗೋದ್ರ ಒಳಗಡೆನೆ ಸುತ್ತು ಬೆಂಕಿ ಆವರಿಸ್ಕೊಂಡು ಬಿಡುತ್ತೆ. ಎದ್ನೋ ಬಿದ್ನೋ ಅಂತ ಕೆಲವರು ಹೊರಗಡೆ ಬಂದಿದ್ದಾರೆ. ಅಗ್ನಿ ಅವಘಡದಲ್ಲಿ 23 ಸಾವು. ಗೋವಾ ಸಿಎಂ ಇದಕ್ಕೆ ಸಂಬಂಧಪಟ್ಟಂತೆಯೇ ಸಂತಾಪ ಸೂಚಿಸಿದ್ದಾರೆ. 20 ವರ್ಷದಲ್ಲಿ ಇಷ್ಟು ದೊಡ್ಡ ದುರಂತ ನಡೆದೇ ಇರಲಿಲ್ಲ. ಘಟನಾ ಸ್ಥಳದಲ್ಲಿ ಗೋವಾ ಸಿಎಂ ಸಾವಂತ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಅಕ್ರಮವಾಗಿ ಕೆಲ ನೈಟ್ ಕ್ಲಬ್ಗಳನ್ನು ನಡೆಸಲಾಗ್ತಾ ಇದೆ. ಇದರಿಂದ ಕ್ಲಬ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಉನ್ನತ ಮಟ್ಟದ ತನಿಖೆಯನ್ನ ನಡೆಸಲಾಗುತ್ತೆ ಅಂತ ಸಿಎಂ ತಿಳಿಸಿದ್ದಾರೆ. ಅಲ್ಲಿನ ಸಿಎಂ ಸಾವಂತ್ ಅವರು ತಿಳಿಸಿರುವಂಥದ್ದು. ಈ ಘಟನೆ ಅವರಿಗೆ ಆಘಾತ ತರಿಸಿದೆ. ಹೇಳ್ತಾ ಇದ್ದಾರೆ 20 ವರ್ಷದಲ್ಲಿ ಈ ಥರದೊಂದು ದುರಂತ ಸಂಭವಿಸಿಯೇ ಇರಲಿಲ್ಲ. ಅಕ್ರಮವಾಗಿ ಕೆಲವೊಂದಷ್ಟು ನೈಟ್ ಕ್ಲಬ್ಸ್ಗಳನ್ನು ನಡೆಸ್ತಾ ಇದ್ದಾರೆ ಅಂತ. ಸೊ ಈ ಅಕ್ರಮವಾಗಿ ನಡೆಸ್ತಿದ್ದಾಗ ಏನಾಗುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇರೋದಿಲ್ಲ, ಎಚ್ಚರಿಕಾ ಕ್ರಮಗಳು ಏನೇನಿರುತ್ತೆ ಅವುಗಳನ್ನು ಕೈಗೊಂಡಿರೋದಿಲ್ಲ, ಅಕ್ರಮವಾಗೇ ನಡೀತಾ ಇರುತ್ತೆ. ಸೊ ಆ ಕಾರಣಕ್ಕೆ ಇಂಥ ಅವಘಡಗಳು ಸಂಭವಿಸುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನು ನೀಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಗೋವಾ ಸಿಎಂ ಸಾವಂತ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಇದರಿಂದ ಕ್ಲಬ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ, ಅಕ್ರಮವಾಗಿ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ದಾರೆ. जो आज क्लब में जो इंसिडेंट्स हुआ, जो अनफॉर्चुनेट इंसिडेंट्स, इस तरह का इंसिडेंट्स कभी नहीं होना चाहिए. गोवा जैसे टूरिज्म स्टेट में कुछ जो इलीगल्स या विदाउट परमिशन इस तरह के जो चलाते हैं, और इसी में जो फायर इंसिडेंट्स हुआ, इसी के कारण यहाँ पे जो उनके स्टाफ और एक 3-4 टूरिस्ट जो अंदर थे, ये 2-3 इनको जल के हुआ, बाकी लोग बिकॉज ऑफ द सफोकेशन उनकी डेथ हो गई. ऑल टुगेदर 23 लोगों की डेथ हो चुकी है. और जिनकी डेथ हो चुकी है उनके प्रति संवेदना मैं व्यक्त करता हूँ. गोवा सरकार की तरफ से पूरी उसकी इंक्वायरी की जाएगी और जो कल्प्रिट इसमें है जो उनको बिहाइंड द बार्स किया जाएगा. सर क्या आप मानते हैं कि बहुत बड़ी घटना है? पिछले 5 सालों में इस तरह की घटना कभी नहीं हुई थी. गोवा के हिस्ट्री में इस तरह का टूरिज्म लेवल पे इंसिडेंट होना है बहुत बड़ी घटना है. इस तरह का इंसिडेंट कभी नहीं हुआ था. तो इस तरह की फायर सेफ्टी और ट्रेजेडी, दिस इज द फर्स्ट टाइम एटलीस्ट 10-20 साल में तो पहला इंसिडेंट. इतनी बड़ा इंसिडेंट कभी नहीं हुआ था. और हेंस फोर्थ मैं मेरी पुलिस डिपार्टमेंट, फायर डिपार्टमेंट